ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಬ್ಯಾಟಲ್ ಏನು ಶುರುವಾಗ್ತಾ ಇದೆಯಲ್ಲ ಈಗ, ಆಯಿತು JDS ವಿಚಾರದಲ್ಲಿ ಬಹಳಷ್ಟು ನಿರಾಶಾದಾಯಕ ವಾತಾವರಣ ಇವತ್ತಿಗಿದೆ. ನಿಖಿಲ್ ಕುಮಾರಸ್ವಾಮಿ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಸಂಚಾರ ಮಾಡ್ತಿರ್ತಕ್ಕಂಥ ಬೆಳವಣಿಗೆ ಒಂದು ಕಡೆ ಇದೆ. ಅನೇಕರು ಹೇಳ್ತಾರೆ ಮಂಡ್ಯದಕ್ಕೆ ಏನೇನು ಮಾಡಬೇಕು ನಿಖಿಲ್ ಕುಮಾರಣ್ಣ, ನೀವು ಇಲ್ಲಿ ಬನ್ನಿ, ಹಾಸನಕ್ಕೆ ಏನು ಮಾಡಬೇಕು ಬನ್ನಿ, ಯಾವ್ಯಾವ ಯೋಜನೆ, ಮಂಡ್ಯಕ್ಕೆ ಬೆಲ್ಲ ಅನ್ನೋದೊಂದು ಸಿಕ್ಕಿದೆ, ಮಂಡ್ಯ ಭಾಗಕ್ಕೆ ಒಂದು ಹೆಗ್ಗುರುತಾಗಿ ಸಿಕ್ಕಿದೆ, ಅದನ್ನೇ ಇಂಪ್ರೂವ್ ಮಾಡ್ಬೋದು ಬನ್ನಿ, ನೀವು ಕೆರಗೋಡ್ಗೆ ಯಾಕೆ ಹೋಗ್ತೀರಿ ನಿಖಿಲಣ್ಣ, ನೀವು ಮದ್ದೂರಿಗೆ ಯಾಕೆ ಹೋಗ್ತಾ ಇದ್ದೀರಿ ನಿಖಿಲಣ್ಣ, ಬನ್ನಿ ಬನ್ನಿ ಅಂತ ಜನ ನಾನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಓದ್ತಾ ಇರ್ತೀನಿ. ಮಾಡಬೇಕಾಗಿರೋ ಕೆಲಸ ಬೇರೆನೋ ಇದೆ. BJPಯವರ ಟ್ರ್ಯಾಪ್ ಇದು. BJPಯವರ ಟ್ರ್ಯಾಪ್ಗೆ ನೀವು ಬಿದ್ದು ಹೋಗಬೇಡಿ, ನಿಮಗೆ ಬೇರೆಯೇ ಕೆಲಸಗಳಿದೆ, ಈ ನಿಟ್ಟಿನಲ್ಲಿ ಬನ್ನಿ. ಟೋಲ್ ವಿಚಾರದಲ್ಲಿ ನಾವು ಟೋಲ್ ಮುಕ್ತ ರೋಡ್ಸ್ತಾ ಹೆಂಗೆ ಮಾಡಬಹುದು, ಮಂಡ್ಯ ಭಾಗದಲ್ಲಿ ಸರ್ವಿಸ್ ರೋಡ್ ಕೊಡಬೇಕು ಅಂತ ನಾವು ಎಷ್ಟು ಮಟ್ಟಿಗೆ ಕೇಳ್ಕೊಳ್ಬಹುದಾಗುತ್ತೆ, ಇಂಥ ಹೋರಾಟಗಳಿಗೆ ಬನ್ನಿ. ಆ ಮೂಲಕ ಜನಕ್ಕೆ ಹತ್ತಿರ ಆಗಿ. BJPಯವರು ಟ್ರ್ಯಾಪ್ ಮಾಡ್ತಾರೆ, ನೀವು ಕೇಸರಿ ಶಾಲೆ ಹಾಕೊಂಡ್ರೆ ಮುಗಿದೋಯ್ತು, ಅದರ ಲಾಭ BJPಗೆ ಹೋಗುತ್ತೆ ಹೊರತು JDSಗೆ ಬರಲ್ಲ ಅಂತ ಹೇಳಿ. ಇದು ಯಾವುದೇ ರೀತಿ ಟ್ರ್ಯಾಪ್ ಅಲ್ಲ ಸರ್. ಇದರಲ್ಲಿ ಓಕೆ, ಒಂದು ಹಿಂದೂ ಧಾರ್ಮಿಕ ಇದಕ್ಕೆ ಧಕ್ಕೆ ಆದಾಗ, ಧಾರ್ಮಿಕ ಭಾವನೆಗಳ ಧಕ್ಕೆ ಆದಾಗ ಒಂದು ಹಿಂದೂ ಆಗಿ ಸ್ಪಂದಿಸುವಂಥದ್ದು ಬರುವಂಥದ್ದು. ಆ ನಿಟ್ಟಿನಲ್ಲೇ ಅವರು ಬಂದಿರುವಂಥದ್ದು, ನಾವು ಹೋಗಿರುವಂಥದ್ದು. ಆದ್ರೆ ನಾವು ಕಡೆಯದಾಗ ಇನ್ನೊಂದ್ಸರಿ ಪ್ರಶ್ನೆ ಕೇಳೋದೇನು ಅಂದ್ರೆ, ಕಲ್ಲು ಹೊಡೆದಿದ್ದು ಎಲ್ಲಿಂದ, ಕಲ್ಲು ಬಂದಿದ್ದು ಎಲ್ಲಿಂದ? ಈಗ ಅವ್ರು ಕಲ್ಲು ಹೊಡಿದೇ ಹೋಗಿದ್ರೆ, ಆ ಕಲ್ಲು ಬರ್ದೇ ಹೋಗಿದ್ರೆ ನಾವೇ ಕಲ್ಲು ಹೋಗ್ತಾ ಇದ್ವಿ, ನಾವೇ ಕೆಲವು ಪ್ರಶ್ನೆ ಅದೇ ಇರ್ಬೇಕಾಗಲ್ಲ ಸರ್. ಅಲ್ಲಿ ಇದನ್ನೇ ಮೂಲಭೂತ ಪ್ರಶ್ನೆನ ಅವತ್ತು ಉಮರ್ ಶರೀಫ್ ಅವ್ರು ಕೇಳಿದೆ, ಪಾಪ ಅವರು ರಿಪ್ಲೈ ಕೊಟ್ಟಿಲ್ಲ. ಕಲ್ಲೆಲ್ಲಿಂದ ಬಂತು? ಈ ತರದ ಕನ್ಸಾಲಿಡೇಷನ್ಸ್ ಆಗುತ್ತೆ, ಸಾಲಿಡಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾ ಇದ್ರು ಭಾರತ್ ಜೋಡೋನಲ್ಲಿ ಪಾಪ ಅವರು ನಾಯಕತ್ವ ಕಂಡ್ರಂತೆ ರಾಹುಲ್ ಗಾಂಧಿ ಬಗ್ಗೆ ಅಂತ ಅನ್ಬಿಟ್ಟು. ಅದೇ ಸ್ಟಾರ್ಟ್ ಮಾಡಿದಾಗ ಯಾರೋ ಜಾರ್ಜ್ ಪೊನ್ನೆನ್ ಫಾದರ್ ಯಾರೋ ಹೇಳಿದ್ರಂತೆ, ಈ ನೆಲದ ಮೇಲೆ ಕಾಲಿಕಕ್ಕೂ ಅನಿಷ್ಟ ಇದು ಬರುತ್ತೆ ಅಂತ ಹೇಳಿದ್ರು. ಅಂತವ್ರ ಮೇಲೆ ಇವರು ನಾಯಕತ್ವ ಅಂತ ಕಂಡ್ರು ಅಂತ ಹೇಳಿದ್ರು. ಮತ್ತೆ ಇಡೀ ಭಾರತ್ ಜೋಡೋ ಹೋಗಿದಂತದ್ದು ಭಾರತೀಯ ಜನತಾ ಪಾರ್ಟಿ ನಿರ್ಮಿಸುವಂತ ನ್ಯಾಷನಲ್ ಹೈವೇಸ್ ನಲ್ಲಿ ಉಮರ್ ಶರೀಫ್ ಅವರೇ. ಮತ್ತೆ ಸ್ವಚ್ಛಂದವಾಗಿ ಕಾಶ್ಮೀರಲ್ಲಿ ಆಟ ಆಡಿದ್ರಲ್ಲ ಹಿಮದಲ್ಲಿ, ಅದನ್ನು ಆ ಒಂದು ವಾತಾವರಣ ತಂದ್ಕೊಟ್ಟಿದ್ದಂಥದ್ದು ಭಾರತೀಯ ಜನತಾ ಪಾರ್ಟಿನೇ, ಮರಿಬೇಡ್ದಲ್ಲಿ. ಅದ್ರಲ್ಲಿ ಯಾವ ನಾಯಕತ್ವನೂ ಇಲ್ಲ, ಎಂತದ್ದು ಇಲ್ಲ, ನಾವು ಮಾಡಿದಂತ ಹೆದ್ದಾರಿನಲ್ಲೇ ಸಾಗಿದಂಥದ್ದು. ಮತ್ತೆ ಇವ್ರು ಹೇಳಿದ್ರು ಸರ್, ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ ತಾವು ಕೇಳಿದ್ವಿ, BJP ಗೆಲ್ತಾ ಪಾರ್ಟಿ ಗೆಲ್ತಾ ಅಂತ. ಇಲ್ಲಿ ಗೆದ್ದಿರೋಂಥದ್ದು ಏನು ಅಂತಂದ್ರೆ, ಯಾರು ನ್ಯಾಯದ ಪರವಾಗಿದ್ದಾರೆ, ಯಾರು ಧರ್ಮದ ಪರವಾಗಿದ್ದಾರೆ ಅಂತ. ನೀವು ಅಂತಾರೆ ಮುಸ್ಲಿಮ್ಸ್ ಹ್ಯಾವ್ ಫೇಲ್ಡ್, ಯು ಹ್ಯಾವ್ ಫೇಲ್ಡ್ ಮುಸ್ಲಿಮ್ಸ್. ನಿಮ್ಮಂತ ನಾಯಕರುಗಳು ಯಾರು ಬುದ್ಧಿ ಹೇಳ್ಬೇಕಾಗಿತ್ತು, ಯಾರು ತಿಳಿ ಹೇಳ್ಬೇಕಾಗಿತ್ತು ಸಮುದಾಯಕ್ಕೆ, ಹೇಳ್ದಿರಾ ತಾವು ಜಾಣತನದಿಂದ ಆ ಒಂದು ಇದನ್ನ ಜವಾಬ್ದಾರಿನ ನುಡ್ಸ್ಕೊಂತಿದ್ದಾರಲ್ಲ, ಯು ಹ್ಯಾವ್ ಫೇಲ್ಡ್ ಮುಸ್ಲಿಮ್ಸ್. ಯಾರನ್ನ ಅಭಿವೃದ್ಧಿ ಪಥಕ್ಕೆ ತಗೋಬರ್ಬೇಕಾಗಿತ್ತೋ ಅವ್ರಿಗೆ ಹಿಂದುತ್ವ, ಬಿಜೆಪಿ ಬಂದ್ಬಿಟ್ರೆ ಇನ್ನೇನೋ ಮಾಡ್ಬಿಡುತ್ತೆ ಅಂತ ಈ ಒಂದು ಭಯದ ವಾತಾವರಣದಲ್ಲಿ ನೀವು ಜನರನ್ನ ಯಾವಾಗಲೂ ಇದು ಮಾಡ್ತಾ ಇರ್ತೀರಲ್ಲ, ಇದು ನೀವು ಮುಸ್ಲಿಂ ಲೀಡರ್ಸ್ ಹ್ಯಾವ್ ಫೇಲ್ಡ್ ಮುಸ್ಲಿಮ್ಸ್. ಉಮರ್ ಶರೀಫ್ ಜಿ, ಈ ಘಟನೆಗಳಿದೆಯಲ್ಲ, ಆಯಿತು, ನಾಗಮಂಗಲ, ಧ್ವಜ, ಈ ಕಲ್ಲು ಎಸೆತ ಪ್ರಕರಣಗಳು, ಕೋಮು ಗಲಭೆಗಳು, ಈ ಕಡೆ KG ಹಳ್ಳಿ ಗಲಭೆಗಳು, ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದಷ್ಟು ಗಲಭೆಗಳು, ಎಲ್ಲ ಗಲಭೆಗಳು, ಇವುಗಳ ವಾತಾವರಣ ಇದು ಚುನಾವಣಾ ಕಾಲದಲ್ಲಿ ವೋಟ್ ಬೂತ್ಗಳಿಗೆ ಬಂದು, ವೋಟ್ ಬೂತಲ್ಲಿ EVMನ ಮುಂದೆ ಜನಗಳ ಮೈಂಡಿಗೆ ಬಂದು ವೋಟ್ ಆಗ್ತವಾ ಆಗಲ್ವಾ ಅಂತ. ನನ್ನ ಪ್ರಕಾರ ಇದು ಎಲ್ಲ ವೋಟ್ ಆಗಿ ಮೆಟೀರಿಯಲೈಸ್ ಆಗಲ್ಲ. ಫಸ್ಟ್ ವಿಷಯ ಇದು ವೋಟ್ ಆಗಿ ಮೆಟೀರಿಯಲೈಸ್ ಆಗಲ್ಲ. ಯಾಕಂತ ಹೇಳಿದ್ರೆ ನಾನು ಸುಮಾರು ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ದೀನಿ, ಹಿಂದೂಗಳ ಭಾಷಣಗಳನ್ನು ಕೇಳ್ತಾ ಇದೀನಿ. ಅಲ್ಲಿರತಕ್ಕಂಥ ಮಂಡ್ಯ, ಮದ್ದೂರು ಆ ಕಡೆ ಇರೋರು ಮಾತಾಡೋದನ್ನ ಕೇಳ್ತಾ ಇದೀನಿ. ಅವರು ಡೈರೆಕ್ಟ್ ಆರೋಪ ಮಾಡೋದು ಯಾರನ್ನ ಅಂದ್ರೆ, ಡೈರೆಕ್ಟ್ ಆಗಿ ಆರೋಪ ಮಾಡೋದು ಈ ಸಂಘ ಪರಿವಾರ ಮತ್ತೆ ಈ BJP ಅವರ ಏನು ಇಂತಹ ಅವರನ್ನೇ ಕೋಮುವಾದಿ ಅಂತ ಹೇಳ್ತವ್ರು. ಅಂದ್ರೆ ಲೆಫ್ಟಿಸ್ಟ್ ಇದಾರಲ್ಲ, ಹಿಂದೂಗಳಲ್ಲಿ ಲೆಫ್ಟಿಸ್ಟ್ ಇದಾರೆ, ಎಲ್ಲರೂ ಒಪ್ಕೊಳ್ಬೇಕಾಗಿರತ್ತೆ. ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ. ಮುಖ್ಯಮಂತ್ರಿಗಳ ಅಕ್ಕ ನೀವೇ ಮುಖ್ಯಮಂತ್ರಿಗಳ ಅಕ್ಕಪಕ್ಕನೇ ಕೂತಿದ್ದಾರೆ. ಹಾಗಾಗಿ ಅದೇ ಗೊತ್ತಿದೆಯಲ್ಲ, ಆದ್ದರಿಂದ ಇದೆಲ್ಲ ವೋಟ್ ಆಗಿ ಕನ್ವರ್ಟ್ ಆಗಲ್ಲ ಅಂತ ನನ್ನ ಮಾತಿರೋದು. ಯಾಕಂದ್ರೆ ಹಿಂದೂ ಸಮುದಾಯದಲ್ಲಿ ಇವೆಲ್ಲವನ್ನು ನೋಡಿ ಇದನ್ನ ಏನ್ ನಡೀತಿದೆ, ಏನಕ್ಕೋಸ್ಕರ ನಡೀತಿದೆ ನೋಡಿ. ಕಲ್ತುರಾಟ ಮಾಡಿರೋರು ಪಾಪಿಗಳು, ಅವ್ರನ್ನ ಕ್ಷಮಿಸಬೇಡಿ, ಅವ್ರಿಗೆ ಜೈಲಿನಲ್ಲಿ ಹಾಕಿ ಅವ್ರಿಗೆ ಶಿಕ್ಷೆ ಕೊಡಿ, ಅವ್ರಿಗೆ ಏನೇನ್ ಕಾನೂನಡಿಯಲ್ಲಿ ಶಿಕ್ಷೆ ಇದೆಯೋ ಸಿವಿಯರ್ ಪನಿಷ್ಮೆಂಟ್ ಕೊಡಿ, ಬೇಡ ಅಂತ ಹೇಳಿಲ್ಲ. ಪೊಲೀಸ್ ಮೂಲಕ ನೀವ್ ಏನೇನು ತನಿಖೆ ಮಾಡಬೇಕು ಎಲ್ಲವನ್ನು ಮಾಡಿ, ನೀವು ಕೋರ್ಟ್ ಕಚೇರಿ ನಡೆಸಿ, ಮೀಡಿಯಂ ನಲ್ಲಿ ಮಾಡಿ. ಬಟ್ ಇಲ್ಲಿ ಮಾಡಿರೋದು ಏನಂದ್ರೆ, ಈ ಘಟನೆಯನ್ನ ಬರೀ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಎಲ್ಲರನ್ನು ಕರೆಸಿ ಅಲ್ಲಿ ನಿಂತ್ಕೊಂಡು ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ಕೊಂಡು ಅಲ್ಲಿ ಒಂದು ರೀತಿಯಲ್ಲಿ ಒಂದು ವಾತಾವರಣ ಕೆಡ್ಸ್ಕೊಂಡು ಒಂದು ಕೆಲಸ ಮಾಡ್ತಾರಲ್ಲ,
ಈ ಕೆಲಸವನ್ನು ಮಂಡ್ಯದವ್ರಿಗೆ ಇಡ್ಸಲ್ಲ. ಈ ಕೆಲಸವನ್ನು ನೀವು ಮಾತುಕತೆನಲ್ಲಿ ಏನೇ ಕೆಲಸ ಮಾಡಿದ್ರು, ಇಲ್ಲ ನೀವು ಲೀಗಲ್ ಪ್ರೋಸೆಸ್ ನಲ್ಲಿ ಏನೇ ಕೆಲಸ ಮಾಡಿದ್ರು ಬೆಂಬಲ ಕೊಡ್ತೀವಿ, ನಾವು ಕೊಡ್ತೀವಿ, ಅಲ್ಲಿರತಕ್ಕಂಥ ಮಂಡ್ಯದವರು ಕೊಡ್ತಾರೆ. ಬಟ್ ನೀವು ಅಲ್ಲಿ ಬಂದ್ಬಿಟ್ಟು ಬಂದ್ ಮಾಡಿಸೋದು, ಅಲ್ಲಿ ಶಟರ್ ಕ್ಲೋಸ್ ಮಾಡೋದು, ಇಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಅಮಾಯಕರು ಯಾರು ಇದಕ್ಕೆ ಬೆಂಬಲ ಕೊಡಲ್ಲ. ನಮ್ಗೆ ಬೇಕಾಗಿರೋದು ನ್ಯಾಯ ಬೇಕು. ಒಂದ್ ನಿಮಿಷ ಉಮರ್ಜಿ ಒಂದೇ ನಿಮಿಷ. ಒಂದು ಈಗ ಇಲ್ಲಿ ಅವ್ರು ಹೇಳಿದ್ದೇನೆಂದ್ರೆ, ಏನು ಶಿಕ್ಷೆ ಬೇಕಾದ್ರೂ ಕೊಡಿ ಕಲ್ಲು ಹೊಡೆದವನಿಗೆ, ನಾವೇನು ಇದು ಮಾಡಲ್ಲ. ಸಾಮಾನ್ಯ ಮನುಷ್ಯನ ಜನಜೀವನಕ್ಕೆ ತೊಂದರೆ ಆಗುವಂಥ ಘಟನೆಗಳು ಆಮೇಲೆ ಮಾಡಬೇಡಿ. ನೀವು ಶಟರ್ ಹಾಕ್ಸೋದು, ಬಂದ್ ಮಾಡಿಸೋದು, ಅಲ್ಲಿ ಬೆಂಕಿ ಹಚ್ಚೋದು, ಅಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳು ಮಾಡೋದು, ನೀವು ಇದು ಮಾಡಬೇಡಿ ಅಂತ ಹೇಳಿ. ಒಂದು ಸಮಾಜಕ್ಕೋ, ಒಂದು ಸಮುದಾಯಕ್ಕೋ, ಒಂದು ಹಿಂದುತ್ವಕ್ಕೋ ಅಷ್ಟು ರೈಟ್ಸು ಇಲ್ವಾ? ಒಂದು ಘಟನೆ ಖಂಡನೆ ಅಂತಾರೆ, ಅವ್ರದನ್ನು ಖಂಡಿಸ್ತಾರೆ. ಅದನ್ನು ಕಲ್ಲು ಹೊಡೆದ್ರೆ ತಪ್ಪು ಅಂತಾರೆ. ಏನು ಮಾಡಿದಿರಾ? ಕಲ್ಲು ಹೊಡೆದ ಬರೀ ಕಾನೂನು ನೋಡ್ಕೊಳ್ಳಿ ಅಂತ ಹೇಳಿ. ಎಲ್ಲ ಕಾಲದಲ್ಲೂ ಗಲಾಟೆಗಳಾದಾಗ ಕಾನೂನು ನೋಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಸಮಾಜ ಅವ್ರ ಸಮಾಜ ಸುಮ್ಮನಾಗ್ಬಿಟ್ಟಿದ್ಯಾ? ಪೊಲೀಸ್ ಇದ್ದಾರಪ್ಪ ಕಾನೂನು ನೋಡ್ಕೊಳ್ಳಿ, ಕೋರ್ಟ್ ಇದೆಯಪ್ಪ ಸುಮ್ಮನಾಗ್ಬಿಟ್ಟಿದ್ದೀರಾ? ರಿಯಾಕ್ಷನ್ ಕೊಟ್ಟೇ ಇಲ್ಲ ಯಾರು? ರಿಯಾಕ್ಷನ್ ಕೊಡ್ಲಿ ಸರ್, ರಿಯಾಕ್ಷನ್ ಕೊಡೋದ್ರಲ್ಲಿ ಯಾವುದೇ ತರಹ ನಮ್ಗೆ ಇದ್ದಿಲ್ಲ, ಬೇಜಾರಿಲ್ಲ. ಅವ್ರು ಬರ್ಲಿ, ರಿಯಾಕ್ಷನ್ ಕೊಡ್ಲಿ, ಹಿಂದೂಗಳ ಜೊತೆ ನಿನ್ಕೊಳ್ಳಿ, ಅದ್ರ ಬಗ್ಗೆ ಯಾರಿಗೂ ಬೇಜಾರಿಲ್ಲ. ಆದ್ರೆ ಅಲ್ಲಿ ಬಂದು ನಿನ್ಕೊಂಡು ರಾಜಕಾರಣ ಮಾಡ್ತಾರಿಲ್ಲ, ತಲೆ ತೆಗೆದ್ಬಿಡಿ, ಕೈ ಹೊಡೆದ್ಬಿಡಿ ಅಂತ ಈ ಸ್ಟೇಟ್ಮೆಂಟ್ಗಳಿದೆ ಇಲ್ಲ, ಇದು ಬರೀ ಒಂದು ಶಾಲ್ ಹಾಕೊಂಡು ಬಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರಷ್ಟೇ. ಆದ್ರೆ ಆ ಸ್ಟೇಟ್ಮೆಂಟ್ ಕೊಡೋರು ಅವ್ರ ಫ್ಯಾಮಿಲಿ ಅವ್ರು ಯಾವತ್ತೂ ಶಾಲ್ ಹಾಕೊಂಡು ಎಲ್ಲೂ ರೋಡಿಗೆ ಬಂದಿಲ್ಲ. ಕಂಡವ್ರ ಮಕ್ಳು ರೋಡಿಗೆ ಬರಬೇಕು, ಇವ್ರ ಮಾತುಗಳು ಕೇಳ್ಕೊಂಡು, ಕಂಡವ್ರ ಮಕ್ಳು ಸಾಯ್ಬೇಕು ಅಂತದ್ರಲ್ಲಿ ಬಿಜೆಪಿ ಅವ್ರು ರಾಜಕಾರಣ ಮಾಡ್ಕೊಂಡು ಬರ್ಬೇಕು ಅಂತಾನೆ ಯೋಚನೆ ಮಾಡ್ಕೊಂಡು ಆಚೆ ಬರೋದು. ಇವ್ರ ರಾಜಕಾರಣ ಹೆಂಗಂದ್ರೆ, ಯಾವುದೇ ಕಾರಣಕ್ಕೂ ಬಡವ್ರ ಮಕ್ಳು ರೋಡಿಗೆ ಇರ್ಬೇಕು, ಬಡವ್ರ ಮಕ್ಳು ಕಲ್ ತಿಲ್ಬೇಕು, ಬಡವ್ರ ಮಕ್ಳು ಕಲ್ ಹೊಡಿಬೇಕು, ಈ ತರ ನಾವು ಮೇಂಟೈನ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಬಂದಿರೋ ಬಿಜೆಪಿ. ಯಾವುದೇ ಕಾರಣಕ್ಕೆ ಬರೀ ಹಿಂದೂದ ಬಗ್ಗೆ ಏನಕ್ಕೆ ಸರ್ ಮಾತಾಡ್ತಾರೆ? ಇವಾಗ ರಾಜಕಾರಣದಲ್ಲಿ ಬರುವಾಗ ಮಾತಾಡೋರ್ಗು ನೀವು ಯಾಕೆ ಬಿಟ್ಕೊತೀರಿ? ಈಗ ನಿಮ್ ಕಡೆಯಿಂದ ಕಲ್ಲು ಬಿತ್ತು ಅಂತಾರ್ರಿ, ಕಲ್ಲು ನಿಮ್ ಕಡೆಯಿಂದ ಕೊಟ್ಟುಬಿಟ್ಟು ಅವ್ರು ಬಂದು ಕೈ ಕಡಿ ಕಾಲ್ ಕಡಿ ಅಂತ ನೀವೇ ಆರೋಪ ಮಾಡಿದ್ರೆ ಕಲ್ಲು ಹೊಡೆಯಕ್ಕೆ ಬಿಡಬಾರ್ದಾಗಿತ್ತಲ್ಲ ನೀವು? ಸರ್, ಕಲ್ವಡಿಯವ್ರಿಗೆ ಶಿಕ್ಷೆ ಆಗ್ಲಿ, ನಾವ್ ಯಾವತ್ತು ಕಲ್ವಡಿಯವ್ರ ಪರವಾಗಿ ನಿಂತ್ಕೊಂಡಿಲ್ಲ. ಇಲ್ಲ ಮುಸ್ಲಿಂ ಸಮಾಜ ಯಾವ್ದಾದ್ರು ಹೇಳಿದ್ಯಾ ಇಲ್ಲಿ ಕಲ್ಲು ಹೊಡೆದಿರೋದು ತಪ್ಪು, ಇದು ನಿಜ ಅಂತ? ತಪ್ಪಡಿ ಕಲ್ಲು ಯಾರು ಹೊಡೆದ್ರು ತಪ್ಪೇ ಅದು. ಅಂತವ್ರಿಗೆ ಶಿಕ್ಷೆ ಏನ್ ಬೇಕಾದ್ರೂ ಕೊಳ್ಳಿ. ಇವಾಗ ನಾಗಬಂಗ್ಲಾದಲ್ಲಿ 2 ವರ್ಷದ ಮುಂಚೆನೆ ಕಲ್ಲು ಹೊಡೆದಿರಲಿಲ್ಲ ಸರ್, ಅದು ಆ ಕೇಸ್ ಎಲ್ವರೆಗೂ ಹೋಗಿದೆ. 2 ವರ್ಷದ ಮುಂಚೆ ಬಂದ್ರು, ಶಾಲ್ಗಳು ಹಾಕೊಂಡು ರೋಡಲ್ಲಿ ನಿಂತ್ಕೊಂಡ್ರು, ನಾಟಕ ಮಾಡಿದ್ರು, 4 ದಿವಸ ಆದ್ಮೇಲೆ ಬಿಟ್ಬಿಟ್ರು. ಯಾರ್ಗ್ ಸರ್ ಶಿಕ್ಷೆ ಆಗಿದೆ? ಯಾರ್ಗ್ ಶಿಕ್ಷೆ ಆಗಿದೆ? ಬರೀ ಜೈಲ್ ಕಳ್ಸೋವರೆಗೂ ನಾಟಕ ಮಾಡ್ತಾರೆ, ಆಮೇಲೆ ಇನ್ನೊಬ್ರು ಕರ್ಕೊಂಡು ಅವ್ರಿಗೆ ಬೇಲ್ ಕೊಟ್ಬಿಟ್ಟು ಆಚೆ ಕರ್ಕೊಂಡು ಬರ್ತಾರೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಒಬ್ಬ ಕಲ್ವಡಿಯವನ್ಗೆ ಸಪೋರ್ಟ್ ಮಾಡೋದು ತಪ್ಪು, ಕಲ್ವಡಿಯವ್ರಿಗೆ ಬೇಲ್ ಕೊಡ್ತಾರಿಲ್ಲ ಅವರು ತಪ್ಪು. ಕಾನೂನು ರೀತಿಯಲ್ಲಿ ಶಿಕ್ಷೆಗಳಾಗಬೇಕು, ಯಾರಾದ್ರೂ ಬಡೀಲಿ. ಶಿಕ್ಷೆ ಯಾರ ಕಡೆ ಇದೆ ಇರ್ಷಾದ್? ಈಗ ಬೇಲ್ ಯಾರ ಹತ್ರ ಇದೆ? ಬಿಜೆಪಿ ಕಡೆ ಅರ್ಜಿ ಕೊಟ್ಟಂಗೆ ಯಾವ್ದೋ ಪೊಲಿಟಿಕಲ್ ಪಾರ್ಟಿ ಕಚೇರಿ ಕೊಟ್ಟಂಗೆ ಮಾತಾಡ್ತಾ ಇದ್ದೀರಿ. ಉತ್ತರ ಕೊಟ್ಬಿಡಿ. ಇವಾಗ ಕಾಂಗ್ರೆಸ್ ಇಂದ ಕಲ್ವಡಿ ಅವ್ರಿಗೆ ಯಾವತ್ತೂ ಬೇಲ್ ಕೊಟ್ಟಿಲ್ಲ, ಲೀಡರ್ಗಳು ಹೋಗಿಲ್ಲ, ಕಾಂಗ್ರೆಸ್ ಲೀಡರ್ಗಳು ಏನಕ್ಕೆ ಹೋಗ್ತಾರೆ? ಮುಸ್ಲಿಂ ಸಮಾಜ ಬೇಕು ಅಂತ ತಾನೇ ಇವರು ಹೋಗೋದು. ಏನಕ್ರಿ ಹೋಗ್ತೀರಾ? ತಪ್ಪು ಮಾಡೋರು ಶಿಕ್ಷೆ ಆಗ್ಲಿ.